ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಿವ್ಯೂ ಕನ್ನಡಿಗ. ನಾನೀಗ ಬಂದಿರೋದು ಏನು ಕೇಳಿ, ಬಜಾರಲ್ಲೇ ಅವಳಿ ಕ್ರಿಯೇಟ್ ಮಾಡಿದಂಥ RX 100 ನೆಕ್ಸ್ಟ್ ವರ್ಷನ್ನ ನಿಮಗೆ ಅದರ ಅಪ್ಡೇಟ್ನ ನಿಮಗೆ ತೋರ್ಸೋಣ ಅಂತಲೇ ಬಂದಿರೋದು. ಈಗ ಯಮಹದವರು RX 100ನ ಬ್ಯಾನ್ ಮಾಡಿ ತುಂಬಾ ವರ್ಷ ಆಯಿತು, ಮತ್ತು ಅದನ್ನು ಪ್ರೊಡಕ್ಷನ್ನು ಸ್ಟಾಪ್ ಮಾಡಿಬಿಟ್ರು. ಈಗ ಬರ್ತಾ ಇರೋದೇ ನೀವು ಹೊಸ್ದಾಗಿ ಲಾಂಚ್ ಮಾಡುತ್ತಾ ಇರೋವಂಥ 100cc ಇಲ್ಲ 200cc ಲಾಂಚ್ ಮಾಡ್ತಾರೆ ಅಂತ ಮಾತು ಕೇಳಿ ಬರ್ತಾ ಇದೆ. ಇದು ಖುಷಿಯಾಗುವಂಥ ವಿಷಯ, ಯಾಕಂದರೆ RX ಲವರ್ಸು ತುಂಬಾನೇ ಇದ್ದಾರೆ. ರೋಡಲ್ಲಿ ಹೋಗ್ತಿದ್ರೆ 10 ಜನ ಅಲ್ಲ 100 ಜನನು ತಿರುಗು ನೋಡಬೇಕು, ಆ ಥರ ಸೌಂಡ್ ಬರೋದು ಈ ಗಾಡಿದು. ಆ ಥರ ಹವಾ ಕ್ರಿಯೇಟ್ ಮಾಡಿತ್ತು. ಈ 2 ಸ್ಟ್ರೋಕ್ ಇಂಜಿನಲ್ಲಿರೋಂಥ ದಮ್ಮು ಈಗಿನ 4 ಸ್ಟ್ರೋಕ್ ಗಾಡಿಗಳಲ್ಲೂ ಇಲ್ಲ. ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಆದರೆ RX ಹಂಗಲ್ಲ, ಅವನ ಅಕ್ಕನ್ ನುಗ್ತಾ ಇದ್ರೆ ಹೆಂಗೆ ಚಿಂದೇ ಹೋಗ್ತಾ ಇರುತ್ತೆ ಗಾಡಿ, ಆ ಥರ ಗಾಡಿ. ಈ ಗಾಡಿ ನಾನು ಈಗ ಲಾಂಚ್ ಆಗ್ತಿರೋ ಗಾಡಿ ಬಗ್ಗೆ ಮಾತಾಡೋಕ್ಕಷ್ಟೇ ಬಂದಿರೋದು. ಆದರೆ RX 100 ನೀನು ತೋರಿಸಿಲ್ಲ ನನ್ನ ಚಾನಲಲ್ಲಿ. ನಾನು ತೋರಿಸ್ತೀನಿ ಆದಷ್ಟು ಬೇಗ ಇದೆ ಗಾಡಿ. ಮತ್ತು RX 100 ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ, RX 100 ಯಾವ ಥರ ಇತ್ತು ಅಂತ. ಇಂಜಿನ್ ನೋಡೋದಾದರೆ 98cc ಆಗಿರುತ್ತೆ. ಪವರ್ ನೋಡೋದಾದರೆ 11 PS ಆಗಿರುತ್ತೆ. ಟಾರ್ಕ್ ನೋಡೋದಾದರೆ 10.39 Nm ಟಾರ್ಕ್ ಇರುತ್ತೆ. ಮತ್ತು ಈ RX 100ಅಲ್ಲಿ ಈ ಥರ ಇತ್ತು ಪವರ್ ಫಿಗರ್ಸ್ ನೋಡೋದಾದರೆ. ಮತ್ತು ಈಗಿನ ನ್ಯೂ ಮಾಡಲಲ್ಲಿ ಏನಿದೆ ಅಂತ ನನಗೂ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ನೋಡ್ತಾ ಇದ್ದೀರಲ್ಲ, ಯಮಹದವರು ರೆಟ್ರೋ ಕ್ಲಾಸಿಕಲ್ಲಿ ಯಮಹ RXನ ಬಿಡೋಕ್ಕೆ ತಯಾರಿ ಮಾಡ್ತಿದ್ದಾರೆ. ಮತ್ತು ಈಗಿನ ಯೂತು ಯಾವ ಥರ ಇಷ್ಟಪಡ್ತಾರೋ ಆ ಬೇಸಿಸ್ ಮೇಲೆ ಅದನ್ನು ರೆಡಿ ಮಾಡ್ತಿದ್ದಾರೆ. ಮತ್ತು ಮುಂದ್ಗಡೆ ಹೆಡ್ ಲ್ಯಾಂಪು ಮತ್ತು ಟೈಲ್ ಲ್ಯಾಂಪ್ ಎಲ್ಲ LED ಕೊಟ್ಟಿದ್ದಾರೆ. ಮತ್ತು ಸೈಡ್ ಇಂಡಿಕೇಟರ್ಸು ಅಷ್ಟೇ. ಮತ್ತು ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ಗೆ ಫ್ರಂಟ್ಗೆ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಡಿಜಿಟಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಸೀಟು ಒಂದೇ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ. ಎಕ್ಸಾಸ್ಟು ಅಷ್ಟೇ, ಹಳೆ ಎಕ್ಸಾಸ್ಟ್ಗಿಂತ ಏನು ಅಷ್ಟು ಲೌಡಾಗಿರಲ್ಲ ಅಂತ ಇದೆ. ಹಳೆ ಎಕ್ಸಾಸ್ಟು ಫುಲ್ ಸೌಂಡು ಮತ್ತು ಹೇಳಂಗಿಲ್ಲ ಆ ರೇಂಜು ಅದರದ್ದು. ಸೀಟಿಂಗ್ ಪೋಸ್ಚರು ಅಷ್ಟೇ ಸೂಪರ್ ಆಗಿದೆ. ಮತ್ತು ಹಳೆ ಲೆಗಸಿನ ಇದನ್ನು ಕಂಪ್ಲೀಟಾಗಿ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗಿನ ರಿಸ್ಟ್ರಿಕ್ಷನ್ಸು ತುಂಬಾ ಇದ್ದಾವೆ ಗಾಡಿಗಳ ಮೇಲೆ. ಇದೇ ಥರ ಇರಬೇಕು ಅಂತ. ಆದ್ದರಿಂದ ಫುಲ್ ಕಂಪ್ಲೀಟಾಗಿ ಯಮಹದವ್ರಿಗೆ ಮಾಡೋಕ್ಕಾಗಲ್ಲ. ಆದರೆ ಮತ್ತೆ ನಮ್ಮ RXನ ಮತ್ತೆ ತರೋಕ್ಕಾಗೋದು ಇಲ್ಲ ಅವ್ರ ಕೈಯಲ್ಲಿ. ಯಮಹ ಕಂಪ್ನಿಯವರಿಗೆ ಆಗಲ್ಲ ಮತ್ತೆ ತರಬೇಕಂದ್ರೆ ಅದೇ ಥರ ಗಾಡಿನ, ಯಾಕಂದರೆ ಅದೊಂಥರ ಲೆಜೆಂಡ್ರಿ ಗಾಡಿನೇ. ಮತ್ತು ಇದರಲ್ಲಿ ಎರಡು ಟೈಪ್ ಕಲರಲ್ಲಿ ಬರ್ಬೋದು ಅಂತ ಮಾತು ನಡೀತಿದೆ. ಯಾವ ಥರ ಬರುತ್ತೋ ಗೊತ್ತಿಲ್ಲ. ನೀವು NSಲ್ಲಿ ನೋಡಿದ್ದೀರಾ ಏನೇನು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರಿ, ಆದರೆ ಆಗಿದ್ದೇ ಬೇರೆ ಥರ. ಸೊ ಇದು ಹೇಳೋಕ್ಕಾಗಲ್ಲ ಯಾವ ಥರ ಬರ್ಬೋದು ಅಂತ. ಈ ಥರ ಬರ್ಬೋದು ಅಂತ ಸುಮ್ಮನೆ ಇದೆ ಅಷ್ಟೇ. ನೋಡೋಣ, ವೆಯ್ಟ್ ಮಾಡೋಣ. ಯಮಹದವರು ಇದನ್ನು ಮತ್ತೆ ಲಾಂಚ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಯಮಹ ಕಂಪ್ನಿ ಒಂಥರ ಹೆಸರು ಮಾಡೋಕ್ಕೆ ಇದೊಂಥರ ಈ ಗಾಡಿನೂ ಹೆಲ್ಪ್ ಮಾಡಿದೆ ಅವರಿಗೆ. ಆದ್ದರಿಂದ ಅವರು ಈ ಗಾಡಿನ ಮತ್ತೆ ಲಾಂಚ್ ಮಾಡಿ ಅದ್ರದ್ದು ಲೆಗೆಸಿನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಇದೇ ಥರ ಇನ್ನೂ ಇನ್ಫಾರ್ಮೇಷನ್ RX ಬಗ್ಗೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ರಿವ್ಯೂ ಕನ್ನಡಿಗ ಅಂತ ಇದೆ. ಅದರಲ್ಲೂ ಇನ್ಫಾರ್ಮೇಷನ್ಗಳು ಸಿಗ್ತಾ ಇರುತ್ತೆ. ಈ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಮ